ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಪರಿಶಿಷ್ಟ ಜಾತಿ ಶೇಕಡ 17ರ ಮೀಸಲಾತಿಯನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ರೀಟ್ ಅರ್ಜಿ ಸಂಖ್ಯೆ ಅನುಗುಣವಾಗಿ ಶೇಕಡ 15ಕ್ಕೆ ಸೀಮಿತಗೊಳಿಸಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ. ಇದು ಸಚಿವ ಸಂಪುಟ ಸಭೆಯಲ್ಲಿ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡೀಟೇಲ್ಸ್ಗಳನ್ನು ನೇಮಕಾತಿ ಪ್ರಕ್ರಿಯೆ ಯಾವಾಗ ಆಗುತ್ತೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋಲ್ಲಿ ಹೇಳ್ತೀನಿ. ವಿಡಿಯೋನ ಕಡೆವರೆಗೂ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಶೇಕಡ 15ರ ಪರಿಶಿಷ್ಟ ಜಾತಿಯ ವರ್ಗಗಳಿಗಿರ್ತಕ್ಕಂಥ ಮೀಸಲಾತಿಯನ್ನು 3 ಭಾಗದಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಪ್ರವರ್ಗ ಎ 5.25, ಪ್ರವರ್ಗ ಬಿ 5.25, ಪ್ರವರ್ಗ ಸಿ 4.5. ಇದ್ರ ಜೊತೆಗೆ ಇರ್ತಕ್ಕಂಥ ಹೊಸದಾಗಿರ್ತಕ್ಕಂಥದ್ದು 400 ಬಿಂದುಗಳ ರೋಸ್ಟರ್ ಪದ್ಧತಿಯನ್ನು ಏನು ಮಾಡಿದ್ದಾರೆ, ಅಪ್ಲೈ ಮಾಡಿದ್ದಾರೆ. ಒಂದು ಇಂಪಾರ್ಟೆಂಟು, 3ಕ್ಕಿಂತ ಕಡಿಮೆ ಪೋಸ್ಟ್ ಇತ್ತಂದರೆ ಅದು ಪರಿಶಿಷ್ಟ ಜಾತಿಯ ಸಾಮಾನ್ಯ ಅಂತ ಹೇಳ್ತಾರೆ. 101 ಎಲ್ಲ ಜಾತಿಯ ಅಭ್ಯರ್ಥಿಗಳಲ್ಲಿ ಏನು ಮಾಡ್ಬೋದು, ಸ್ಪರ್ಧಿಸ್ಬೋದು. ಇದು ಇಂಪಾರ್ಟೆಂಟ್ ಇದೆ. ಎಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿರುವ ಅಧಿಸೂಚನೆಗಳನ್ನು ಹೊರತುಪಡಿಸಿ, ಸೊ SC ಒಳ ಮೀಸಲಾತಿ ಇಲ್ಲ, ಬಟ್ ಎಕ್ಸಾಮ್ ಮಾಡಿದ್ದಾರೆ, ಅವುಗಳನ್ನು ಎಲ್ಲ ಬಿಟ್ಟು ಉಳಿದ ಎಲ್ಲ ಒಂದು ಅಧಿಸೂಚನೆಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಹಿಂದಕ್ಕೆ ಪಡೆದಿದ್ದಾರೆ. ಸೊ ಅವೆಲ್ಲವುಗಳಿಗೂ ಕೂಡ ಅವರು ಏನು ಮಾಡಿದ್ದಾರೆ ಅಂತಂದರೆ ಪರಿಷ್ಕೃತ ನೇಮಕಾತಿ ಅಧಿಸೂಚನೆಗಳನ್ನು ಜಾರಿ ಮಾಡಲಿಕ್ಕೆ ಸರ್ಕಾರದವರು ಏನು ಮಾಡಿದ್ದಾರೆ, ನಿರ್ಧಾರವನ್ನು ಮಾಡಿದ್ದಾರೆ. ಯಾವ ಎಕ್ಸಾಮ್ ಆಗಿದ್ದಾವೆ ಅವಷ್ಟೇ ಬಿಟ್ಟು ಉಳಿದಿದ್ದು ಯಾವೆಲ್ಲ ಎಕ್ಸಾಮ್ ಆಗಿರಲ್ಲ ಎಲ್ಲವನ್ನು ಕೂಡ ಏನು ಮಾಡಿದ್ದಾರೆ, ಹಿಂದಕ್ಕೆ ತಗೊಂಡಿದ್ದಾರೆ. ಇನ್ನು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಹೆಚ್ಚಿಸಿರ್ತಕ್ಕಂಥ ಶೇಕಡ 24ರಷ್ಟು ಮೀಸಲಾತಿ ಪ್ರಮಾಣದಲ್ಲಿ ಶೇಕಡ 6ರನ್ನು ಬ್ಯಾಕ್ಲಾಗ್ ಹೋಗಿದೆ ಅಂತ ಏನು ಮಾಡ್ತಾ ಇದ್ದಾರೆ, ಪರಿಗಣಿಸ್ತಾ ಇದ್ದಾರೆ. ಆಮೇಲೆ ಈ 56,432 ಹುದ್ದೆಗಳನ್ನು ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟಿದೆ. ಅದನ್ನು ತುರ್ತಾಗಿ ಕ್ರಮವನ್ನು ಮಾಡ್ತಾರೆ. ಅದು ಯಾವ ಥರ ಇದೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಈ ವಿಡಿಯೋದಲ್ಲಿ ಕಡೆವರೆಗೂ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಒಟ್ಟಾರೆ ಆಗಿರ್ತಕ್ಕಂಥದ್ದು 2 ಇದ್ದಾವೆ. ಒಂದು ಸಂದರ್ಶನ ರಹಿತ, ಒಂದು ಸಂದರ್ಶನ ಸಹಿತ. ಓಕೆ, ಸೊ ಸಂದರ್ಶನ ರಹಿತ ಅಂತಂದರೆ ಎಲ್ಲಿ ವೈವಾ ಇಂಟರ್ವ್ಯೂ ಇಲ್ಲ ಅವೆಲ್ಲ ಏನಾಗ್ಬೋದು ಅಂದರೆ KE ಅವರು ಮಾಡ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಆಮೇಲೆ ಯಾವ ಹುದ್ದೆಗಳಿಗೆ ಸಂದರ್ಶನ ಇದಾವಲ್ಲ, ಇಂಟರ್ವ್ಯೂ ಇದಾವಲ್ಲ, ಅವೆಲ್ಲವುಗಳನ್ನು ಏನು ಮಾಡ್ಬೋದು, KPSCಗೆ ಕೊಡ್ಬೋದು. ಹಾಗಾದರೆ ಈ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಗುತ್ತೆ? ಆಲ್ರೆಡಿ ಏನು ಮಾಡ್ತಾ ಇದ್ದಾರೆ ಅಂದರೆ ಏಕೀಕೃತ ವ್ಯವಸ್ಥೆ, ಅಂದರೆ ಅಷ್ಟು ಇಲಾಖೆಯ ಒಂದು ಗ್ರೂಪ್ ಸಿ ಹುದ್ದೆಗಳನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದುಗೂಡಿಸಿ, ಸೊ ಎಟ್ ಅ ಟೈಮ್ ಆಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡೋದ್ರಿಂದ ಸೊ ಏನಾಗ್ತದೆ ಅಂದರೆ ಬೇಗನೂ ಕೂಡ ಮುಗಿಸ್ತಾರೆ. ಮತ್ತು ಉದ್ಯೋಗಾಂಕ್ಷಿಗಳಲ್ಲಿ ಹೆಚ್ಚುವರಿ ಪಟ್ಟಿಯಾಗಿರ್ಬೋದು, ಒಬ್ಬರೇ ಬೇರೆ ಬೇರೆ ಇಲಾಖೆಗಳಿಗೆ ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಏನಾಗ್ತದೆ, ಕಡಿಮೆ ಆಗ್ತದೆ. ಸೊ ಹೀಗಾಗಿ ಸರ್ಕಾರ ಏನಿದೊಂದು ಏಕೀಕೃತ ನೇಮಕಾತಿ ವ್ಯವಸ್ಥೆ ಮಾಡಿದೆ, ಇದೆಲ್ಲ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ನಾವು ಏನು ಮಾಡ್ತಾ ಇರ್ವಿ ಕರಿತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಯಾಕಂದರೆ ಇದು ಭಾಳ ಸ್ಪೀಡ್ ಮಾಡ್ತಾರೆ. ಆಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರ ರಹಿತನೂ ಕೂಡ ಆಗಿರ್ತದೆ. ಆಮೇಲೆ ಇಲ್ಲಿ ನೇಮಕಾತಿ ಪ್ರಕ್ರಿಯೆ ಏನು ವಿಳಂಬ ಅದಲ್ಲ, ಅದು ಏನಾಗ್ತದಪ್ಪ ಅಂದ್ರೆ ಕಡಿಮೆ ಆಗ್ತದೆ. ಯಾಕಂದರೆ ಒಂದೇ ನೇಮಕಾತಿ ಪ್ರಾಧಿಕಾರದವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಇಲಾಖೆ ಹುದ್ದೆಗಳನ್ನು ನಡೆಸೋದ್ರಿಂದ ನೀವೇನು ಮಾಡ್ಬೋದು, ಜಸ್ಟ್ ಪ್ರಿಯಾರಿಟಿ ಕೊಡ್ಬೋದು. ಯಾವ ಥರ FD SDA ನೇಮಕಾತಿಗಳನ್ನು KPSC ಅವರು ಮಾಡಿ ನಾವೆಲ್ಲ ಪ್ರಿಯಾರಿಟಿ ಕೊಡ್ತಿದ್ದೀವಲ್ಲ, ಆ ಥರ ನಾವು ಏನು ಮಾಡ್ತಾರೆ, ಒಂದೇ ಕಾಮನ್ ಎಕ್ಸಾಮ್ ಮಾಡಿ ಬೇರೆ ಬೇರೆ ಇಲಾಖೆಗಳಿಗೆ ನಾವೇನು ಮಾಡ್ತೀವಿ, ಪ್ರಿಯಾರಿಟಿಯನ್ನು ಕೊಡೋದು. ಆ ಪ್ರಿಯಾರಿಟಿಯಲ್ಲಿ ನಾವು ಆಯ್ಕೆ ಆದರೆ ಬೇರೆ ಮುಂದಿನ ಪ್ರಿಯಾರಿಟಿಗಳನ್ನ ಏನು ಮಾಡ್ತಾರೆ, ಬಿಡ್ತಾರೆ. ಒಟ್ಟಾರೆ ಈ ನೇಮಕಾತಿ ಏನಿದಾವಲ್ಲ, ಸೊ 56,432ರಲ್ಲಿ ಗ್ರೂಪ್ ಸಿ ಹುದ್ದೆಗಳು. ಸೊ ನಾನು ಹೇಳ್ತಕ್ಕಂಥದ್ದು ವಿಶೇಷವಾಗಿ FDA SDA ಈ ಕ್ಲರಿಕಲ್ ಪೋಸ್ಟ್ಗಳಿದಾವಲ್ಲ, ಅಲ್ಲಿ ತುಂಬ ಸರಳವಾಗಿರ್ತಕ್ಕಂಥದ್ದು ಮತ್ತು ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ನೇಮಕಾತಿ ಪ್ರಕ್ರಿಯೆ ನಡೀತದೆ. ಯಾರೆಲ್ಲ ಅಸ್ಪಿರೆಂಟ್ಸ್ ಇದ್ದೀರಲ್ಲ ಗ್ರೂಪ್ ಸಿಗಾಗಿ ಚೆನ್ನಾಗಿ ಓದ್ಕೊಡ್ರಿ. ಸೊ 56,432 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಆಗಿದೆ, ಬಟ್ ಒಳ ಮೀಸಲಾತಿ ಇಲ್ಲ, ಅವ್ರಿಗೆ ಪ್ರಕ್ರಿಯೆ ಮಾಡಿದ್ದಾರೆ. ಬಟ್ ಎಲ್ಲಿ ಒಳ ಮೀಸಲಾತಿ ಅನ್ವಯಿಸಿಲ್ಲ ಅಲ್ಲೆಲ್ಲ ನೇಮಕಾತಿ ಅಧಿಸೂಚನೆಗಳನ್ನ ಹಿಂದಕ್ಕೆ ಪಡೆದುಕೊಂಡು ಮತ್ತೆ ಪರಿಷ್ಕೃತ ನೇಮಕಾತಿ ಅಧಿಸೂಚನೆಗಳನ್ನು ಹಾಕಬೇಕು. 400 ರೋಸ್ಟರ್ ಪಾಯಿಂಟ್ಗಳನ್ನು ಏನು ಮಾಡಬೇಕು, ಅಪ್ಲೈ ಮಾಡಲಿಕ್ಕೆ ಹೇಳಿದ್ದಾರೆ. ಅದನ್ನು ಕೂಡ ಬೇಗನೆ ಮಾಡ್ತಾರೆ. ಒಟ್ಟಾರೆ ಆಗಿರ್ತಕ್ಕಂಥದ್ದು ಜೂನ್, ಜುಲೈ, ಆಗಸ್ಟ್, ಸೊ 3 ತಿಂಗಳಿದ್ದಾವೆ. ಸೊ ನನ್ನ ಮಧ್ಯದಲ್ಲಿ ಎಲೆಕ್ಷನ್ ಬರ್ಬೋದು ಅನ್ನೋದು ನಾನು ಆಗಸ್ಟ್ ತನಕ ಹೋಗಿದ್ದೀನಿ, ಬಟ್ ಆಗಸ್ಟ್ವರೆಗೂ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕಡಿಮೆ ಇದೆ. ಜೂನ್ ಜುಲೈದಲ್ಲಿ ಆಗ್ಬೋದು. ಒಟ್ಟಾರೆಗೆ ಎಲ್ಲರ ಚಿತ್ತ ಇರತಕ್ಕಂಥದ್ದು ರೋಸ್ಟರ್ ಬಿಂದುಗಳ ಮೇಲೆ. ಯಾಕಂದರೆ ಆಲ್ರೆಡಿ ಒಳ ಮೀಸಲಾತಿ ಪ್ರಮಾಣ ನಿಗದಿ ಮಾಡಿದ್ದಾರೆ, ಅಲ್ಲೆಲ್ಲ ಗ್ರೀನ್ ಸಿಗ್ನಲ್ ಇದೆ. ಜಸ್ಟ್ ಇರ್ತಕ್ಕಂಥದ್ದು ಎಲ್ಲ ನೇಮಕಾತಿ ಪ್ರಾಧಿಕಾರಗಳ ಕಾಯ್ದು ನೋಡ್ತಕ್ಕಂಥದ್ದು ರೋಸ್ಟರ್ಗಳು. ಯಾವಾಗ ರೋಸ್ಟರ್ ಪಾಯಿಂಟ್ ಫಿಕ್ಸ್ ಮಾಡ್ತಾರಲ್ಲ ಆವಾಗ ನೇಮಕಾತಿ ಪ್ರಕ್ರಿಯೆಗಳೇನಾಗ್ತಾವೆ, ಚುರುಕಾಗ್ತವೆ. ಆವಾಗ ನೋಟಿಫಿಕೇಷನನ್ನು ಆಗಿ ಅಪ್ಲಿಕೇಶನನ್ನು ಕರೆದು ಪ್ರಕ್ರಿಯೆಯನ್ನು ಏನು ಮಾಡ್ತಾರೆ ಅಂದರೆ ಸರಾಗವಾಗಿ ನಡೆಸ್ತಾರೆ. ಇಷ್ಟು ಈ ವಿಡಿಯೋದಲ್ಲಿತ್ತು. ಒಟ್ಟಾರೆಯಾಗಿರ್ತಕ್ಕಂಥದ್ದು ಒಳ ಮೀಸಲಾತಿ ಇಲ್ಲದೆ ಇರ್ತಕ್ಕಂಥದ್ದು ಪರೀಕ್ಷೆ ಆಗದೇ ಇತ್ತಂದರೆ ನೋಟಿಫಿಕೇಷನ್ ಹಿಂದಕ್ಕೆ ಬರ್ತಾ ಇದ್ದಾವೆ. ಸೊ ನೋಟಿಫಿಕೇಷನ್ ಬರ್ತದೆ. ಸೊ ವೇಟ್ ಮಾಡಿ, ಅದಕ್ಕೆ ನೀವುಗಳು ಕೂಡ ಪ್ರಿಪೇರ್ ಆಗಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಗುಡ್ ಲಕ್.